ವೆಲ್ಕಮ್ ಟು ಸಖಿ ಸಿರಿ. ಇವತ್ತು ನಾನು ಹಲಸಿನ ಹಣ್ಣಿನ ಇಡ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ನ್ಯೂಟ್ರಿಷಿಯಸ್ ಇರುವಂಥ ಈ ಹಣ್ಣನ್ನು ಈ ಸೀಸನಲ್ಲಿ ನೀವು ಮಾಡ್ಕೋಬೋದು. ಇದಕ್ಕೆ ನಾನು 2 ಕಪ್ಪಷ್ಟು ಹಲಸಿನ ಹಣ್ಣು ತೊಗೊಂಡಿದ್ದೀನಿ. ಇದು ಕುಚ್ಚಲಕ್ಕಿ 2 ಕಪ್ ತೊಗೊಂಡಿದ್ದೀನಿ, ನೆನೆಸಿಟ್ಕೊಂಡಿರೋಂಥದ್ದು. ಆಮೇಲೆ ಇಡ್ಲಿ ರೈಸು ಇಲ್ಲ ತಿಂಡಿ ಅಕ್ಕಿ ಇದನ್ನು 1 ಕಪ್ಪು. ಆಮೇಲೆ ಬೆಲ್ಲ 1 ಕಪ್, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಕಪ್ಪಷ್ಟು ಕಾಯಿ ತುರಿ. ಈ ಹಲಸಿನ ಹಣ್ಣನ್ನು ಸೊಳೆನ ತಕ್ಕೊಂಡ್ಬಿಟ್ಟು ಅದರಲ್ಲಿ ಬೀಜನ ತೆಗೆದ್ಬಿಟ್ಟು ಸಣ್ಣಗೆ ಪೀಸ್ ಮಾಡಿ ಈ ಥರ ರುಬ್ಕೋಬೇಕು. ಸೊ ಅದನ್ನು ಒಂದು ಕಂಟೈನರ್ಲಿ ನಾನು ತಗೊಳ್ತಾ ಇದ್ದೀನಿ. ತುಂಬಾ ಒಳ್ಳೆ ಹಣ್ಣಿದು. ಆಮೇಲೆ ಇದಕ್ಕೆ ಈ ಕುಚ್ಚಲಕ್ಕಿನ ನಾನು 8 ಗಂಟೆ ಅಷ್ಟು ನೆನೆಸಿಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು. ಅದನ್ನು ತರ್ತರಿಯಾಗಿ ರುಬ್ಕೋಬೇಕು. ಇಲ್ಲಿ ನಾನು 2 ಕಪ್ ತೊಗೊಂಡಿರೋ ಕಡೆ 1 ಕಪ್ಪನ್ನು ನಾನು ಸ್ವಲ್ಪ ನೀರು ಹಾಕ್ಕೊಬಿಟ್ಟು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಮತ್ತೊಂದು ಕಪ್ಪು ಅಕ್ಕಿನ ಅದಕ್ಕೆ ನಾನು ಬೆಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರು ಬೇಕಾದರೆ ಹಾಕ್ಕೋಬೋದು. ಇದು ನೀರಿನ ಅಂಶ ಬಿಟ್ಕೊಡೋದ್ರಿಂದ ಅದು ಸ್ವಲ್ಪ ತೆಳು ಆಗುತ್ತೆ. ಅದನ್ನು ಕೂಡ ತರ್ತರಿಯಾಗೆ ರುಬ್ಕೊಳ್ತೀನಿ. ಆಮೇಲೆ ತಿಂಡಿ ಅಕ್ಕಿ, ಯಾವುದೇ ತಿಂಡಿ ಅಕ್ಕಿ ಆದರೂ ಅಡ್ಡಿಲ್ಲ, ಇಡ್ಲಿ ಅಕ್ಕಿ ಆದರೂ ಪರವಾಗಿಲ್ಲ, ಅದು ಕೂಡ ನಾನು 8 ಗಂಟೆ ನೆನೆಸಿಟ್ಕೊಂಡಿರೋದು. ಆಮೇಲೆ ಅದಕ್ಕೆ ನಾನು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಈ ತಿಂಡಿ ಅಕ್ಕಿಗೆ ಕಾಯಿ ತುರಿ ಹಾಕಿಬಿಟ್ಟು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಬಿಟ್ಟು ರುಬ್ಕೊಂಡ್ರೆ ಅದು ಕೂಡ ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಇಲ್ಲಿ ಇಡ್ಲಿ ಏನು ಈ ಹಲಸಿನ ಹಣ್ಣು ಸ್ವಲ್ಪ ಸಿಹಿಯಾಗಿರೋವಂಥ ಒಂದು ಹಣ್ಣು, ಅದಕ್ಕೆ ನಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕ್ಕೊಂಡ್ಬಿಟ್ಟು, ಆಮೇಲೆ ಇಲ್ಲಿ ಕಾಯಿ ತುರಿ ಒಂಥರ ರಿಚ್ ಫ್ಲೇವರ್ ಕೊಡುತ್ತೆ. ಆಮೇಲೆ ಹಣ್ಣು ಸೀಸನ್ ಟೈಮಲ್ಲಿ ಸಿಗುತ್ತೆ. ಯಾವ್ಯಾವ ಥರ ಏನು ತುಂಬ ವೆರೈಟಿನ ಮಾಡ್ಕೋಬೋದು. ಇದರಲ್ಲಿ ಇದೊಂದು ಸ್ಪೆಷಲ್ಲಾಗಿ ಮಾಡ್ತಾರೆ ಕೋಸ್ಟಲ್ ಸೈಡಲ್ಲಿ, ತುಂಬಾ ಟೇಸ್ಟ್ ಆಗಿರುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬಿಟ್ಟು ಒಳ್ಳೆ ಮಿಕ್ಸ್ ಕೊಡಿ. ಸೊ ಮಿಕ್ಸ್ ಕೊಟ್ಬಿಟ್ಟು ಇದನ್ನು ನೀವು ಇಡ್ಲಿ ಪಾತ್ರೆ ಎಲ್ಲಾದರೂ ಮಾಡ್ಕೋಬೋದು, ಇಲ್ಲ ಕುಕ್ಕರ್. ಆಮೇಲೆ ಕೆಲವೊಬ್ಬರು ಬಾಳೆ ಎಲೆ ಎಲ್ಲ ಇಟ್ಕೊಂಡು ಕೂಡ ಮಾಡ್ತಾರೆ. ಬಟ್ ನಾನು ಇಲ್ಲಿ ಒಂದು ತಟ್ಟೆ ತೊಗೊಂಡಿದ್ದು ಅದಕ್ಕೆ ತುಪ್ಪನ ಹಚ್ಕೊಳ್ತಾ ಇದ್ದೀನಿ. ಇದು ಒಂಥರ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಆಮೇಲೆ ಈ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬಂದುಬಿಟ್ಟು ಸ್ವಲ್ಪ ದಪ್ಪವಾಗಿರಬೇಕು. ಇಡ್ಲಿ ಹಿಟ್ಟಿನಷ್ಟು ಅಲ್ಲ, ದೋಸೆ ಹಿಟ್ಟಿನಷ್ಟು ಸ್ವಲ್ಪ ದಪ್ಪವಾಗಿರಬೇಕು, ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ಅದು ಮೇಲ್ಗಡೆ ಎಲ್ಲ ಒಂಥರ ನೀರಿನ ಥರ ಆಗೋಗುತ್ತೆ. ಸೊ ನಾವು ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ 20 ನಿಮಿಷ ತನಕ ಆದರೂ ಬೇಯಿಸ್ಕೋಬೇಕು. ಒಂದು ವೇಳೆ ಹೆಚ್ಚು ಟೈಮು ಬೇಕಾಗ್ಬೋದು. ಅದನ್ನು ಒಂದು ಸರಿ ಒಂದು ಸ್ಪೂನ್ ಅಥವಾ ಒಂದು ಟೂತ್ ಪಿಕ್ ತೊಗೊಬಿಟ್ಟು ನೋಡಿ ಬೆಂದಿದೆ ಅಂತಂದರೆ ಸಾಕು. ಸೊ ಇದು ರೆಡಿಯಾಗಿದೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಒಂದು ಈ ಹಲಸಿನ ಇಡ್ಲಿ ಮನೇಲಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ನಾನು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಾನು ಮುಂದಿನ ವಿಡಿಯೋ ಅಪ್ಡೇಟ್ಸ್ಗೋಸ್ಕರ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ಇಷ್ಟೇ ನೋಡಿ, ಸಿಂಪಲ್ಲಾಗಿ ರಿಚ್ಚಾಗಿ ಒಳ್ಳೆ ಆರೋಗ್ಯಕರವಾದ ಹಣ್ಣಿನ ತಿಂಡಿ ರೆಡಿಯಾಗಿದೆ. ಥ್ಯಾಂಕ್ ಯು.